ನಗರದಲ್ಲಿನ ಭಾರತಿ ತೀರ್ಥ ಸಭಾಂಗಣದಲ್ಲಿನ ವೇದಿಕೆಯನ್ನು ಅಲಂಕರಿಸಿದ ಶ್ರೀಗಳು ಸರ್ವ ಭಕ್ತ ವೃಂದಕ್ಕೆ ನಮ್ಮ ಕರ್ಮ ಫಲಗಳ ಬಗ್ಗೆ ಹಾಗೂ ಧರ್ಮ ಆಚರಣೆಯ ಬಗ್ಗೆ ಪ್ರವಚನ ನೀಡಿದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಮುಂದುವರಿದ ಭಾಗವಾಗಿ ಮತ್ತೊಂದು ಆಶೀರ್ವಚನ ನೀಡಿದರು. ಯಾವುದರ ಬಗ್ಗೆ ಎಂಬ ಕುರಿತಾಗಿ ನೋಡುವುದಾದರೆ, ಪ್ರತಿಯೊಬ್ಬರ ಜೀವ ಚೈತನ್ಯದಲ್ಲಿ ನಿರ್ಗುಣ ರೂಪವಿದ್ದು ಅದನ್ನು ತೋರ್ಪಡಿಕೆಯಲ್ಲಿ ತೋರದೆ ಆ ನಿರ್ಗುಣ ಚೈತನ್ಯವನ್ನು ಭಕ್ತಿ ಸಿಂಚನದಿಂದ ಕಂಡುಕೊಳ್ಳಿ. ಈ ರೀತಿಯ ದುರ್ಗುಣ ನಿಮ್ಮಲ್ಲಿ ಬೆಳೆಸಿಕೊಳ್ಳಬಾರದು ಎಂಬ ಜೀವನದ ಮಹತ್ವಪೂರ್ಣವಾದ ಅರ್ಥಗರ್ಭಿತವಾದ ಆಶೀರ್ವಚನವನ್ನು ಗುರುಗಳು ನೀಡಿದರು. ಆದ್ದರಿಂದ ಆ ಒಂದು ವೇದಾಂತ ವಿಚಾರ ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಒಂದು ಸಾಮಾನ್ಯವಾದಂತಹ ವಿಷಯದಿಂದ ಹಿಡಿದು ಇಂತಹ ಉತ್ಕೃಷ್ಟವಾದಂತಹ ಅತ್ಯಂತ ಗಂಭೀರವಾದಂತಹ ಒಂದು ವಿಚಾರದ ತನಕ ಎಲ್ಲ ವಿಷಯಗಳನ್ನು ಅವರು ಉಪದೇಶ ಮಾಡಿದ್ದಾರೆ. ಅಂದರೆ ಈಗ ವೇದಾಂತ ಅದು ಇದು ಅಂತೆಲ್ಲ ಹೇಳಿದರೆ ಏನಾಗುತ್ತೆ, ಅದು ಬಹುಶಃ ತುಂಬ ಜನರಿಗೆ ಅರ್ಥ ಆಗದೇ ಇರ್ಬೋದು. ಬಹುಶಃ ಈಗ ನಾವು ಹೇಳಿದ್ದು ಸಹ ಇಲ್ಲಿ ತುಂಬ ಜನರಿಗೆ ಅರ್ಥ ಆಗಿರುವುದಿಲ್ಲ, ಅದು ನನಗೂ ಗೊತ್ತಿದೆ. ಆದರೂ ನಾನು ಹೇಳುವುದು ಯಾಕೆ ಅರ್ಥ ಆಗುವುದಿಲ್ಲ ಅಂತ ಎಲ್ರಿಗೂ ತಕ್ಷಣ ಅರ್ಥ ಆಗುವಂತಹ ವಿಷಯ ಅಲ್ಲ. ಏನೋ ಒಂದು ಇಷ್ಟು ವಿಷಯ ಹೇಳಿದ್ದೀನಿ ವೇದಾಂತದ್ದು, ಆ ಹೇಳಿದ್ದು ಎಲ್ಲರಿಗೂ ಅರ್ಥ ಆಯಿತು ಖಂಡಿತವಾಗಿಯೂ ಅಂತ ಹೇಳಲಿಕ್ಕಾಗುವುದಿಲ್ಲ. ಅದು ಅರ್ಥ ಆಗಲಿಲ್ಲ, ಅರ್ಥ ಆಗುವುದೂ ಇಲ್ಲ, ಅದು ನನಗೂ ಗೊತ್ತಿರುವಂತಹ ವಿಷಯವೇ. ಆದರೂ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ವಿಷಯವು ನಾನು ಹೇಳಿದಂತಹ ವಿಷಯವು ನಿಮಗೆ ಅರ್ಥ ಆಗದೇ ಇದ್ದರೂ ನಾವು ಅರ್ಥ ಮಾಡಿಕೊಳ್ಬೇಕಂತಹ ವಿಷಯ ಒಂದಿದೆ ಅನ್ನುವುದು ನಿಮಗೆ ಅರ್ಥ ಆದರೆ ಸಾಕು. ಆಗ ನಾನು ಹೇಳಿದ ವಿಷಯ ಫಲಕಾರಿ ಆಗುತ್ತೆ. ಅಲ್ಲ, ನಮಗಿನ್ನೂ ಅರ್ಥ ಆಗದೇ ಇರುವಂತಹ ಒಂದು ವಿಷಯ, ನಾವು ಸ್ವಲ್ಪ ಪ್ರಯತ್ನ ಮಾಡಿ ತಿಳ್ಕೊಳ್ಬೇಕಂತಹ ಒಂದು ವಿಚಾರ ಇದೆ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ, ಅಂದರೆ ಅದನ್ನು ಶಂಕರ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ, ಉಪನಿಷತ್ತುಗಳಲ್ಲಿ ಅದರಲ್ಲೆಲ್ಲ ಹೇಳಿದ್ದಾರೆ ಅನ್ನೋ ವಿಚಾರ ಅರ್ಥ ಆದರೆ ಸಾಕು. ನಾನು ಏನು ಹೇಳಿದ್ದೀನಿ ಅನ್ನೋದು ಅರ್ಥ ಆಗದೇ ಇದ್ರೂ ಪರವಾಗಿಲ್ಲ, ಅದು ನಡೀತಾ ಅದು ಅರ್ಥ ಆಗುವುದಿಲ್ಲ, ನನಗೆ ಗೊತ್ತಿದೆ ಅದು. ಆದರೆ ನಾವು ತಿಳ್ಕೊಳ್ಬೇಕಾದ ವಿಚಾರ ಒಂದಿದೆ ಅನ್ನೋದು ಅರ್ಥ ಆದರೆ ಆಗ ಸಾಕು, ನಾನು ಹೇಳಿದ್ದಕ್ಕೆ ಪ್ರಯೋಜನ ಸಿಕ್ಕಿದಂಗೆ ಆಯಿತು. ಆದ್ದರಿಂದ ಇದು ಆ ವೇದಾಂತ ವಿಚಾರ ಅನ್ನೋದು ಅತ್ಯಂತ ಗಂಭೀರವಾದಂತಹ ಒಂದು ವಿಚಾರ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಮನುಷ್ಯನಿಗೆ ಒಂದು ವಿಶೇಷವಾದಂತಹ ಯೋಗ್ಯತೆ ಬರಬೇಕು. ಆ ಯೋಗ್ಯತೆ ಇಲ್ಲದೆ ವೇದಾಂತವನ್ನು ಶ್ರವಣ ಮಾಡ್ತಾ ಇದ್ದರೆ ಆಗೇನಾಗುತ್ತೆ ಅಂತಂದರೆ, ನಾವು ಕೇಳ್ತಾ ಇರುವಾಗ ನಿದ್ರೆ ಬಂದುಬಿಡುತ್ತೆ. ವೇದಾಂತ ಕೇಳ್ತಾ ಇದ್ದುಬಿಟ್ರೆ, ಚೆನ್ನಾಗಿ ಒಬ್ಬ ವೇದಾಂತ ಕೇಳ್ತಿದ್ದಾನೆ, ಆವಾಗ ಅವನಿಗೆ ಅರ್ಥ ಆದರೆ ಪರವಾಗಿಲ್ಲ, ಅರ್ಥ ಆದವನಿಗೆ ಎಷ್ಟು ಗಂಟೆಗಳ ಕಾಲ ಶ್ರವಣ ಮಾಡ್ತಾ ಇದ್ದರೂ ಅವನಿಗೆ ಇನ್ನೂ ಕೇಳಬೇಕು ಇನ್ನೂ ಕೇಳಬೇಕು ಇನ್ನೂ ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ. ಒಂದು ವೇಳೆ ಅವನಿಗೆ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇಲ್ಲ ಅಂತಂದರೆ ಆಗೇನಾಗುತ್ತೆ ಅಂದರೆ, ಸ್ವಲ್ಪ ಹೊತ್ತು ಕೇಳಿದ ತಕ್ಷಣ ಆಮೇಲೆ ನಿದ್ರೆ ಬಂದುಬಿಡುತ್ತೆ. ಅದಕ್ಕೆ ಹಿಂದಿನವರು ಒಂದು ಶ್ಲೋಕ, ಒಂದು ವಿಷಯವನ್ನು ಹೇಳಿದ್ದಾರೆ. ನೀಲಕಂಠ ದೀಕ್ಷಿತರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ಅವರು ಒಬ್ಬ ರಾಜನ ಆಸ್ಥಾನದ ಒಬ್ಬ ಮಹಾರಾಜನ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಿದ್ರು ಅಂತಂದರೆ, ನಮ್ಮ ರಾಜರು, ನಾನು ತುಂಬ ಚಿಕ್ಕ ವಯಸ್ಸಿನಿಂದ ತುಂಬ ಕಷ್ಟಪಟ್ಟು ಚೆನ್ನಾಗಿ ವೇದಾಂತವನ್ನು ಅಭ್ಯಾಸ ಮಾಡಿದ್ದೇನೆ. ಆದರೆ ಈಗ ನನ್ನ ಪರಿಸ್ಥಿತಿ ಏನಿದೆ ಅಂತಂದರೆ, ಏನಾಗಿದೆ ಅಂತಂದರೆ, ನಮ್ಮ ಮಹಾರಾಜರು ಯಾರಿದ್ದಾರೋ ಅವರು ಒಂದೊಂದು ಸಲ ನನ್ನನ್ನು ರಾತ್ರಿ ಹೊತ್ತು ಕರೆಸ್ತಾ ಇರ್ತಾರೆ. ಒಂದು ಸ್ವಲ್ಪ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಯಾರಿಗೋ ಹೇಳಿ ಕಳಿಸ್ತಾರೆ. ಆಗ ನಾನು ರಾತ್ರಿ ಹೊತ್ತು ಅಲ್ಲಿಗೆ ಹೋಗ್ತೀನಿ. ನಾನು ಹೋಗಿ ಕೇಳ್ತೀನಿ, ಏನು ಸ್ವಾಮಿ ಯಾಕೆ ಅಪ್ಪಣೆ ಮಾಡಿದ್ದೀರಿ, ಏನು ಯಾತಕ್ಕೆ ಕರೆದಿದ್ದೀರಿ ನನ್ನನ್ನು ಅಂತ ಕೇಳಿದಾಗ ಅವರೇನು ಹೇಳ್ತಾರೆ ಅಂತಂದರೆ, ಏನಿಲ್ಲ, ಇವತ್ತು ಯಾಕೋ ನನಗೆ ನಿದ್ರೆ ಬರ್ತಾ ಇಲ್ಲ, ಒಂದು ಸ್ವಲ್ಪ ವೇದಾಂತ ಪ್ರವಚನ ಏನಾದರೂ ಶುರು ಮಾಡಿ, ನನಗಿವತ್ತು ಚೆನ್ನಾಗಿ ನಿದ್ರೆ ಬರುತ್ತೆ, ಅದಕ್ಕೋಸ್ಕರ ನಿಮ್ಮನ್ನು ಕರೆದಿದ್ದೇನೆ. ನಿದ್ರೆ ಯಾಕೋ ಬರ್ತಾ ಇಲ್ಲ ಇವತ್ತು, ನೀವು ಸ್ವಲ್ಪ ವೇದಾಂತ ಹೇಳಲಿಕ್ಕೆ ಶುರು ಮಾಡಿದರೆ, ನೀವು ಚೆನ್ನಾಗಿ ವೇದಾಂತ ಹೇಳ್ತೀರಲ್ವ, ನೀವು ಚೆನ್ನಾಗಿ ವೇದಾಂತ ಹೇಳಿಬಿಟ್ರೆ ನನಗಿವತ್ತು ನಿದ್ದೆ ಚೆನ್ನಾಗಿ ಬರುತ್ತೆ, ಆದ್ದರಿಂದ ಸ್ವಲ್ಪ ಹೇಳಿ ವೇದಾಂತ ಶುರು ಮಾಡಿ ಅಂತ ಆ ಮಹಾರಾಜರು ನನಗೆ ಹೇಳ್ತಾ ಇದ್ದಾನೆ. ಅಂದರೆ ನಾನು ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ಓದಿದಂತಹ ವೇದಾಂತ ವಿದ್ಯೆ ನನ್ನ ಮಹಾರಾಜನಿಗೆ ನಿದ್ರೆ ಬರಲಿಕ್ಕೋಸ್ಕರ ಉಪಯೋಗ ಆಗ್ತಾ ಇದೆ ಇವತ್ತಿನ ದಿವಸ ಎಂಬುದಾಗಿ ಅವರು ಅದನ್ನು ತಮಾಷೆಯಾಗಿ ಹೇಳ್ತಾರೆ. ಹಾಗಾಗಿ ಆ ಒಂದು ವಿಚಾರ, ಅಂತಹ ಒಂದು ವಿಚಾರಗಳನ್ನು ಅವರು ಉಪದೇಶ ಮಾಡಿದ್ದಾರೆ. ಇದನ್ನು ನಮಗೆ ಅರ್ಥ ಆಗಬೇಕು ಅಂತಂದರೆ ಅದು ಒಂದೇ ಸಲ ಸಾಧ್ಯವಾಗುವಂತಹ ವಿಷಯ ಅಲ್ಲ. ಅದನ್ನು ನಿಧಾನವಾಗಿ ಅದನ್ನು ವಿಚಾರ ಮಾಡಿ ಹಂತ ಹಂತವಾಗಿ ಅದನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ನಾವು ಹೋಗಬೇಕು. ಇಲ್ಲ ಅಂತಂದರೆ ಅದೇ ಈಗ ಹೇಳಿದ ಹಾಗೆ ನಮಗೆ ನಿದ್ರೆ ಬರುತ್ತೆ, ಇಲ್ಲ ಅಂತಂದರೆ ಇನ್ನೊಂದು ರೀತಿಯಾಗಿ ಅರ್ಥ ಆಗುತ್ತೆ. ಅವರೊಂದು ಹೇಳಿದರೆ ನಮಗೆ ಇನ್ನೊಂದು ಯಾವುದು ಅರ್ಥ ಆಗುತ್ತೆ. ಅದಕ್ಕೆ ಇನ್ನೊಂದು ತಮಾಷೆ ಇದೆ. ಒಂದು ಸಲ ಒಬ್ಬರು ಯಾರೋ ತುಂಬ ದೊಡ್ಡ ಪಂಡಿತರು ಅವರೊಂದು ಕಡೆ ಒಬ್ಬರು ಪ್ರವಚನ ಮಾಡ್ತಾ ಇದ್ದರು, ವೇದಾಂತ ಪ್ರವಚನ ಮಾಡ್ತಾ ಇದ್ದರು. ಆ ವೇದಾಂತ ಪ್ರವಚನ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ
ಇರುವಂತಹ ಒಂದು ವಿಷಯವನ್ನು ಅವರಲ್ಲಿ ಪ್ರಸ್ತಾಪ ಮಾಡಿದರು. ಅಲ್ಲಿರುವಂತಹ ಒಂದು ವಿಷಯ ಏನು ಅಂತ ಕೇಳಿದರೆ, ಯಾಜ್ಞವಲ್ಕ್ಯ ಮಹರ್ಷಿಗಳು ಅಂತ ಇದ್ದರು. ಆ ಯಾಜ್ಞವಲ್ಕ್ಯ ಮಹರ್ಷಿಗಳು ತಮ್ಮ ಗೃಹಸ್ಥ ಜೀವನದಲ್ಲಿ ಅವರು ಮೊದಲಿಂದಲೇ ಜ್ಞಾನಿಗಳಾಗಿದ್ದರು. ಅಂತಹ ಜ್ಞಾನಿಗಳಾಗಿರ್ತಕ್ಕಂತಹ ಯಾಜ್ಞವಲ್ಕ್ಯ ಮಹರ್ಷಿಗಳು ತಮ್ಮ ಗೃಹಸ್ಥಾಶ್ರಮದ ಎಲ್ಲ ಧರ್ಮಗಳನ್ನು ಪೂರೈಸಿ ನಂತರ ಅವರು ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿದರು. ಅದಕ್ಕಾಗಿ ಅವರು ತಮ್ಮ ಇಬ್ಬರು ಪತ್ನಿಯರನ್ನು ಕರೆದಿದ್ದರು. ಕಾತ್ಯಾಯಿನಿ, ಮೈತ್ರೇಯಿ ಅಂತ ಅವರಿಬ್ಬರಿಗೂ ಹೆಸರು. ಆ ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಇಬ್ಬರನ್ನು ಕರೆದುಬಿಟ್ಟು ಅವರಿಬ್ಬರಿಗೂ ತಿಳಿಸಿದರು, ನಾವು ಈಗ ಸನ್ಯಾಸವನ್ನು ಮಾಡಬೇಕು, ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಅದಕ್ಕಾಗಿ ನಾವು ಏನೇನು ಸಂಪಾದನೆ ಮಾಡಿದ್ದೀವೋ ಆ ಎಲ್ಲವುದನ್ನು ನಿಮ್ಮಿಬ್ಬರಿಗೂ ಹಂಚಿ, ನಿಮ್ಮಿಬ್ಬರಿಗೂ ಏನು ತೊಂದರೆ ಆಗದೇ ಇರುವ, ಯಾಕಂದರೆ ಅದು ಒಂದು ಕರ್ತವ್ಯ. ಸನ್ಯಾಸ ಅಂತಂದರೆ ತನ್ನ ಇಷ್ಟ ಬಂದಾಗೆಲ್ಲ ಸನ್ಯಾಸ ತಗೊಳ್ಳೋ ಹಾಗಿಲ್ಲ. ತನಗೆ ಏನೇನು ಜವಾಬ್ದಾರಿಗಳಿದೆಯೋ ಅದೆಲ್ಲದಕ್ಕೊಂದು ವ್ಯವಸ್ಥೆ ಮಾಡಿಯೇ ತಗೊಳ್ಬೇಕು. ಶಂಕರಾಚಾರ್ಯರು ಅವರೇನು ಮಾಡಿದ್ದಾರೆ, ತಮ್ಮ ತಾಯಿಗೆ ಎಲ್ಲ ರೀತಿಯಂತಹ ವ್ಯವಸ್ಥೆಗಳನ್ನು ಮಾಡಿ ತಮಗೆ ತಂದೆಯಿಂದ ಬಂದಿರತಕ್ಕಂಥ ಅಷ್ಟು ಆಸ್ತಿಯನ್ನು ತಮ್ಮ ಬಂಧುಗಳಿಗೆ ಕೊಟ್ಟು ಅದಕ್ಕೆ ಪ್ರತಿಯಾಗಿ ನಮ್ಮ ತಾಯಿಯನ್ನು ಏನು ಕಡಿಮೆ ಆಗದೇ ಇರುವ ಹಾಗೆ ನೀವು ನೋಡಿಕೊಳ್ಳಬೇಕು ಎಂಬುದಾಗಿ ಅವರೆಲ್ಲರಿಗೂ ಹೇಳಿ ತಮ್ಮ ತಾಯಿಯ ಜವಾಬ್ದಾರಿಯನ್ನು ಅವ್ರಿಗೆ ಒಪ್ಪಿಸಿ ಆಮೇಲೆ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಹಾಗಾಗಿ ಅದು ಒಂದು ಕರ್ತವ್ಯ ಇರುತ್ತೆ ನಮಗೆ, ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತಂದರೆ. ಹಾಗಾಗಿ ಅವರು ಇಬ್ಬರನ್ನು ಕರೆದುಬಿಟ್ಟು ಹೇಳಿದರು, ನಿಮ್ಮಿಬ್ಬರಿಗೂ ಈಗ ನಾನು ನಮ್ಮ ಆಸ್ತಿಯನ್ನಿಬ್ಬರಿಗೂ ಸಮಾನವಾಗಿ ಹಂಚಿ ಏನು ತೊಂದರೆ ಆಗದೇ ಇರುವ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ ಎಂಬುದಾಗಿ ಹೇಳಿದರು. ಅವರಿಬ್ಬರಲ್ಲೂ ಆ ಕಾತ್ಯಾಯಿನಿ ಅನ್ನುವಂತಹ ಪತ್ನಿ ಅವರೇನು ಮಾಡಿದರು ಅಂದರೆ, ಸರಿ ಆಯಿತು, ನನಗೆ ಎಷ್ಟು ಕೊಡಬೇಕಾಗಿದೆಯೋ ಅಷ್ಟನ್ನು ಕೊಡಿ ಅಂಥೇಳಿ ತೆಗೆದುಕೊಂಡ್ರು. ಅವರು ಅದನ್ನು ತೊಗೊಂಡು, ಆಯಿತು ನೀವು ಸನ್ಯಾಸ ಸ್ವೀಕಾರ ಮಾಡ್ತೀವಿ ಆಯಿತು ಅಂಥೇಳಿ ಅವರು ತಮಗೆ ಸಿಗಬೇಕಂಥದ್ದನ್ನು ತೊಗೊಂಡು ಆ ಪತ್ನಿ ಹೊರಟೋದ್ರು. ಆದರೆ ಮೈತ್ರೇಯಿ ಅವರೇನು ಮಾಡಿದರು ಅಂತಂದರೆ, ಯಾಜ್ಞವಲ್ಕ್ಯರನ್ನು ಪ್ರಶ್ನೆ ಮಾಡಿದರು. ಏನು ಅಂತಂದರೆ, ನೀವು ನನಗೆ ಈ ಒಂದು ಸಂಪತ್ತನ್ನು ಕೊಡ್ತಾ ಇದ್ದೀರಿ, ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಒಂದು ಸಂಪತ್ತಿನಿಂದ ನನಗೆ ನಿಜವಾದಂತಹ ಫಲವು ಪ್ರಾಪ್ತವಾಗುತ್ತಾ, ಶಾಶ್ವತವಾದಂತಹ ಪಾರಮಾರ್ಥಿಕವಾದಂತಹ ಪ್ರಯೋಜನವು ಇದರಿಂದ ನನಗೆ ಉಂಟಾಗುತ್ತಾ ಹೇಳಿ ಎಂಬುದಾಗಿ ಕೇಳಿದರು. ಆಗ ಯಾಜ್ಞವಲ್ಕ್ಯರು ಹೇಳಿದರು, ಅಮೃತತ್ವಸ್ಯತು ನಾಶಾಸ್ತಿ ವಿತ್ತೇನ ಅಂತ ಹೇಳಿದರು. ಈ ಲೌಕಿಕವಾದಂತಹ ಸಂಪತ್ತಿನಿಂದ ಸ್ವಲ್ಪ ಕಾಲ ಮಾತ್ರವೇ ಪ್ರಯೋಜನ ಸಿಗುತ್ತೆ ಹೊರತು ವಾಸ್ತವವಾಗಿ ನಮಗೆ ಯಾವ ಪ್ರಯೋಜನ ಮೋಕ್ಷವು ಇದೆಯೋ ಅದು ಇದರಿಂದ ಸಿಕ್ಕುವುದಿಲ್ಲ ಎಂಬುದಾಗಿ ಅವರು ಹೇಳಿದರು. ಆಗ ಮೈತ್ರೇಯಿ ಹೇಳಿದರು, ಹಾಗಿದ್ದರೆ ನನಗೆ ಈ ಸಂಪತ್ತು ಬೇಡ, ನನಗೆ ಶಾಶ್ವತವಾದಂತಹ ಒಂದು ಫಲ ಬೇಕು, ನನಗೆ ಮೋಕ್ಷ ಬೇಕು. ಆ ಮೋಕ್ಷ ಬೇಕು ಅಂತಂದರೆ ನನಗೆ ಯಾವುದರಿಂದ ಸಿಗುತ್ತೋ ಅದನ್ನೇ ನನಗೆ ಹೇಳಿ, ಈ ಸಂಪತ್ತು ನನಗೆ ಬೇಡ ಎಂಬುದಾಗಿ ಹೇಳಿದ. ಅಂದರೆ ಆ ಮೈತ್ರೇಯಿಗೆ ಅಂತಹ ಒಂದು ಪರಿಪಕ್ವ ಬುದ್ಧಿ ಇತ್ತು. ಆದ್ದರಿಂದ ಆ ಮೈತ್ರೇಯಿ ಹೇಳಿದ್ರು, ನನಗಿದು ಬೇಕಾಗಿಲ್ಲ, ಯಾವುದರಿಂದ ನಿಜವಾಗಲೂ ನನಗೆ ಒಳ್ಳೆಯ ಫಲವು ಶಾಶ್ವತವಾದ ಫಲ ಸಿಗ್ತದೋ ಅದನ್ನು ನನಗೆ ಹೇಳಿ ಎಂಬುದಾಗಿ ಕೇಳಿದರು. ಆಗ ಯಾಜ್ಞವಲ್ಕ್ಯರು ಹೇಳಿದರು, ಆಯಿತು, ನಾನು ನಿನಗೆ ಅದನ್ನು ತಿಳಿಸ್ತೀನಿ, ಒಳ್ಳೆಯದು, ನೀನು ಒಳ್ಳೆಯ ವಿಷಯವನ್ನು ಕೇಳಿದ್ದೀನಿ ನನ್ನ ಹತ್ರ, ನನಗೆ ತುಂಬ ಸಂತೋಷವಾಯಿತು, ಅದನ್ನು ನಿನಗೆ ತಿಳಿಸ್ತೀನಿ ಎಂಬುದಾಗಿ ಹೇಳಿ ಆ ನಂತರ ವಿಸ್ತಾರವಾಗಿ ಆ ವೇದಾಂತ ತತ್ವವನ್ನು, ಆ ಪರಮಾತ್ಮ ತತ್ವವನ್ನು, ಆ ಅದ್ವೈತ ತತ್ವವನ್ನು ಅವರು ವಿಸ್ತಾರವಾಗಿ ಉಪದೇಶ ಮಾಡಿದ್ದಾರೆ ಮೈತ್ರೇಯಿಗೆ. ಇದು ಅಲ್ಲಿರ್ತಕ್ಕಂತಹ ಒಂದು ಘಟ್ಟ, ಆ ಉಪನಿಷತ್ತಿನಲ್ಲಿರ್ತಕ್ಕಂತಹ ಒಂದು ವಿಷಯ. ಈ ಒಂದು ವಿಷಯವನ್ನು ಒಬ್ಬರು ಪಂಡಿತರು ಒಂದು ಕಡೆ ಪ್ರವಚನ ಮಾಡ್ತಾ ಹೇಳಿದರು. ಅಂದರೆ ಮೊದಲಿಗೆ ಆ ಕಥೆಯನ್ನು ಹೇಳಿ, ಒಂದು ಪೀಠಿಕೆಯಾಗಿ ಆ ಕಥೆಯನ್ನೆಲ್ಲ ಹೇಳಿ ಸಂಪೂರ್ಣವಾಗಿ ಹೇಳಿ ಆಮೇಲೆ ಅಲ್ಲಿರ್ತಕ್ಕಂತಹ ಅದ್ವೈತ ತತ್ವದ ಬಗ್ಗೆ ಅದರ ಬಗ್ಗೆ ಎಲ್ಲ ಪ್ರವಚನ ಮಾಡಿದರು. ಅಲ್ಲಿದ್ದಂತಹ ಜನರೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡ್ರು, ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ಪಂಡಿತರು, ಚೆನ್ನಾಗಿ ಪ್ರವಚನ ಮಾಡಿದರು. ಇವರೆಲ್ಲ ಪ್ರವಚನ ಎಲ್ಲ ಮಾಡಿ ಮುಗಿಸಿದರು. ಆಮೇಲೆ ಎಲ್ಲರೂ ಎದ್ದು ಮನೆಗೆ ಹೋಗ್ತಾ ಇದ್ದರು. ಒಬ್ಬರೊಬ್ಬರು ಮಾತಾಡ್ಕೊಳ್ತಾ, ಪರಿಚಯದವ್ರ ಜೊತೆಗೆ ಮಾತಾಡ್ಕೊಳ್ತಾ ಮನೆಗೆ ಹೋಗ್ತಾ ಇದ್ದರು. ಹೋಗುವಾಗ ಏನಾಯಿತು ಅಂತಂದರೆ, ಅದರಲ್ಲಿ ಒಬ್ಬ ಇನ್ನೊಬ್ಬನನ್ನು ಕೇಳಿದ್ದ, ಇವತ್ತು ಪಂಡಿತರು ಮಾತಾಡಿದ್ರಲ್ವ, ತುಂಬ ಚೆನ್ನಾಗಿತ್ತಲ್ವ, ಅವ್ರು ಹೇಳಿದಂತಹ ವಿಷಯ ಎಲ್ಲ ತುಂಬ ಚೆನ್ನಾಗಿತ್ತು, ಆ ವಿಷಯ ಎಲ್ಲ ನಿನಗೆ ಅರ್ಥ ಆಯ್ತಾ ಅಂತ ಇವನು ಇನ್ನೊಬ್ಬನನ್ನು ಕೇಳಿದ. ಆಗ ಇನ್ನೊಬ್ಬ ಹೇಳಿದ, ಚೆನ್ನಾಗಿ ಅರ್ಥ ಆಯಿತು ನನಗೆ ಅಂತ ಹೇಳಿದ್ದ. ಅದರೊಳಗೂ ಆ ಯಾಜ್ಞವಲ್ಕ್ಯರದು ಅದರ ಬಗ್ಗೆ ಹೇಳಿದ, ಅದು ಬಹಳ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು ಆ ವಿಷಯ, ಅದು ತುಂಬ ಚೆನ್ನಾಗಿತ್ತು, ನಿನಗೆ ಅರ್ಥ ಆಯ್ತಾ ಅಂತ ಕೇಳಿದ್ದ. ನನಗೆ ಬಹಳ ಫಸ್ಟ್ ಕ್ಲಾಸಾಗಿ ಅರ್ಥ ಆಯಿತು ಅಂತ ಇವನು ಹೇಳಿದ್ದ. ಏನು ಅರ್ಥ ಆಯಿತು ಅಂತ ಕೇಳಿದಾಗ ಅದಕ್ಕೆ ಇವನು ಉತ್ತರ ಕೊಟ್ಟಿದ್ದ, ಯಾಜ್ಞವಲ್ಕ್ಯ ಮಹರ್ಷಿಗಳು 2 ಮದುವೆಗಳನ್ನು ಮಾಡಿಕೊಂಡ್ರು ಅನ್ನೋ ವಿಷಯ ನನಗೆ ಗೊತ್ತಾಯಿತು ಅಂತ ಹೇಳಿದ್ದ. ಅವರು 2 ಸಲ ಮದುವೆ ಮಾಡ್ಕೊಂಡಿದ್ದಾರೆ, ಆ ವಿಷಯ ಮಾತ್ರ ನನಗೆ, ಒಬ್ಬರಿಗೆ 2 ಹೆಂಡತಿಯರಿದ್ದಾರೆ, 2 ಮದುವೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಮಾತ್ರ ನನಗೆ ಅರ್ಥ ಆಯಿತು. ಅದೇ ತಾನೇ ಅವ್ರು ಹೇಳಿದ್ದು ಅಂತಂದ ಇವನು. ಅದಲ್ಲಪ್ಪ, ಅದು ಸುಮ್ಮನೆ ಒಂದು ವಿಷಯ ಅಷ್ಟೇ, ಅದರ ಮುಂದೆ ಎಷ್ಟು ಹೇಳಿದ್ದಾರೆ, ಬೇಕಾದಷ್ಟು ವಿಷಯ ಹೇಳಿದ್ದಾರೆ. ಅದು ಯಾವುದನ್ನು ನೀನು ಅರ್ಥ ಮಾಡ್ಕೊಳ್ದೆ ಬರೀ ಅವರು 2 ಮದುವೆಗಳನ್ನು ಮಾಡಿಕೊಂಡ್ರು, ನಾನು ಹಾಗೆ ಮಾಡ್ಕೊಳ್ಬೋದು ಅಂತ ನನಗೆ ಗೊತ್ತಾಯ್ತು ಈಗ ಅಂತ ಇವನು ಹೇಳಿದ್ದಾನೆ. ಹಾಗಲ್ಲಪ್ಪ, ಅದಲ್ಲ ತಾನೇ ಅಲ್ಲಿ ಹೇಳಿದಂತಹ ವಿಷಯ.
ಅವರು ಏನು ವೇದಾಂತದ ಬಗ್ಗೆ ಹೇಳಿದ್ದಾರೆ ಅದನ್ನು ನೀನು ತಿಳ್ಕೊಳ್ಳುವುದು ಬಿಟ್ಟು ಇದನ್ನು ಅರ್ಥ ಮಾಡಿಕೊಂಡ್ರೆ ನೀನು ಅದನ್ನು ಕೇಳಿದಾಗ ನೀನು ಅರ್ಥ ಮಾಡ್ಕೊಳ್ಬೇಕಂತಹ ವಿಷಯ ಇದಲ್ಲ. ಒಬ್ಬ ಮಹಾಭಾರತವನ್ನು ಕೇಳಿದ ತಕ್ಷಣ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು, ಆ ಧರ್ಮರಾಜನ ಕಥೆಯನ್ನು ಕೇಳಿದ ತಕ್ಷಣ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂತಂದರೆ, ಧರ್ಮರಾಜನು ಧರ್ಮಾಚರಣೆಯನ್ನು ಕೊನೆಯ ತನಕ, ಧರ್ಮ ಮಾರ್ಗವನ್ನು ಕೊನೆಯ ತನಕ ಬಿಡದೆ ಪರಿಪೂರ್ಣವಾದಂತಹ ಶ್ರೇಯಸ್ಸನ್ನು ಪಡೆದ ಅನ್ನೋ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಅಷ್ಟೇ ಹೊರತು ಧರ್ಮರಾಜ ಮಹಾಭಾರತದಲ್ಲಿ ಜೂಜಾಡ್ತಾ ಇದ್ದ, ಆದ್ದರಿಂದ ನಾನು ಇವತ್ತಿಂದ ಅದನ್ನು ಶುರು ಮಾಡ್ತೀನಿ, ಬೆಟ್ಟಿಂಗ್ ಎಲ್ಲ ಶುರು ಮಾಡ್ತೀನಿ ಇವತ್ತಿನ ದಿವಸದಿಂದ ಅಂತಂದರೆ ಅದೆಲ್ಲ ನಾವು ಮಾಡಬೇಕಾದ್ದು. ಧರ್ಮರಾಜನ ಚರಿತ್ರೆಯನ್ನು ನೋಡಿ ನಾವು ತಿಳ್ಕೊಳ್ಬೇಕಂತಹ ವಿಷಯ ಇದಲ್ಲ. ಅವನು ಕೊನೆಯ ತನಕ ಯಾವ ರೀತಿಯಾಗಿ ಧರ್ಮ ಮಾರ್ಗದಲ್ಲಿದ್ದ ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು. ಆದ್ದರಿಂದ ಆ ವಿಷಯವನ್ನು ನಾವು ತಿಳ್ಕೊಳ್ಬೇಕಂತಹ ವಿಷಯ ತುಂಬ ಇದೆ. ಅದನ್ನು ಕ್ರಮೇಣ ಹಂತ ಹಂತವಾಗಿ ನಾವು ಚೆನ್ನಾಗಿ ತಿಳ್ಕೊಳ್ಳಬೇಕು. ಅದರೊಳಗೂ ಆ ವೇದಾಂತ ವಿಚಾರ ಅನ್ನೋದು ಅದು ಅತ್ಯಂತ ಗಂಭೀರವಾದಂತಹ ವಿಚಾರ. ಅಂತಹ ಗಂಭೀರವಾದ ವೇದಾಂತ ವಿಚಾರವನ್ನೂ ಸಹ ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬೇಕಾದಂತಹ ನೀತಿಗಳನ್ನು ಸಹ ಶಂಕರಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಆದ್ದರಿಂದ ಇದು ಶಂಕರ ಭಗವತ್ಪಾದಾಚಾರ್ಯರ ಒಂದು ಮಹತ್ವ. ಆದ್ದರಿಂದ ನಾವು ಶಂಕರಾಚಾರ್ಯರನ್ನು ಜಗದ್ಗುರುಗಳು ಎಂಬುದಾಗಿ ಹೇಳ್ತೀವಿ. ಜಗತ್ತಿನಲ್ಲಿರತಕ್ಕಂತಹ ಎಲ್ಲರಿಗೂ ಬೇಕಾದ ಉಪದೇಶಗಳನ್ನು ಅದೇ ರೀತಿಯಾಗಿ ಒಂದು ಸಾಮಾನ್ಯವಾದ ವಿಷಯದಿಂದ ಹಿಡಿದು ಸರ್ವೋತ್ಕೃಷ್ಟವಾದಂತಹ ಆ ತತ್ವದ ತನಕ ಎಲ್ಲ ರೀತಿಯಂತಹ ವಿಚಾರಗಳನ್ನು ಉಪದೇಶ ಮಾಡಿ ಮನುಷ್ಯನಿಗೆ ವಿಶೇಷವಾದಂತಹ ಮಾರ್ಗದರ್ಶನವನ್ನು ಮಾಡಿದವರಾದ್ದರಿಂದ ಶಂಕರಾಚಾರ್ಯರ ಬಗ್ಗೆ ನಾವು ಶಂಕರಾಚಾರ್ಯರನ್ನು ಒಂದು ಅಸಾಧಾರಣವಾದಂತಹ ಮತ್ತು ಅನ್ವರ್ಥವಾದಂತಹ ಆ ಜಗದ್ಗುರು ಅನ್ನುವಂತಹ ಶಬ್ದದಿಂದ ಅವರನ್ನು ಸ್ತುತಿಸ್ತೇವೆ. ಆದ್ದರಿಂದ ಅವರು ಮಾಡಿದಂತಹ ಒಂದು ಕಾರ್ಯ ಅಂತಂದರೆ ಅದು ಗ್ರಂಥಗಳ ರಚನೆ. ಅದೇ ರೀತಿಯಾಗಿ ಎರಡನೇ ಕಾರ್ಯ ಅಂತಂದರೆ ದಿಗ್ವಿಜಯ ಯಾತ್ರೆ. ಅವರು ಆ ಭಾರತ ದೇಶದಲ್ಲಿ ಅನೇಕ ಬಾರಿ ಸಂಚಾರ ಮಾಡಿ ಎಲ್ಲ ಕಡೆಗೂ ಹೋಗಿ ಎಲ್ಲರಿಗೂ ಒಳ್ಳೆಯ ಮಾರ್ಗವನ್ನು ಉಪದೇಶ ಮಾಡಿ ಎಲ್ಲರನ್ನೂ ಸನ್ಮಾರ್ಗಕ್ಕೆ ಕರ್ಕೊಂಡು ಬಂದಿದ್ದರು. ಅದು ಎರಡನೇ ಕಾರ್ಯ. ಮೂರನೇ ಕಾರ್ಯ ಅವರು ಮಾಡಿರ್ತಕ್ಕಂಥದ್ದು ಚತುರಾಮ್ನಾಯ ಪೀಠಗಳ ಸ್ಥಾಪನೆ. ಈ 4 ಆಮ್ನಾಯ ಪೀಠಗಳನ್ನು ನಮ್ಮ ಭಾರತದ 4 ದಿಕ್ಕುಗಳಲ್ಲಿಯೂ ಸಹ ಅವರು ಸ್ಥಾಪನೆ ಮಾಡಿದರು. ಅವರು 4 ದಿಕ್ಕುಗಳಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಎಷ್ಟು ದೂರ ಅವರು ಪ್ರಯಾಣ ಮಾಡಿ ಆ ಕಾಲದಲ್ಲಿ ಎಷ್ಟು ದೂರ ಅವರು ಸಂಚಾರ ಮಾಡಿ ಈ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ, ಈಗ ನೀವು ಸರಿಯಾಗಿ ನೋಡಿದರೆ ಒಂದು ಪೀಠದಿಂದ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಪೀಠದಿಂದ ಇನ್ನೊಂದು ಪೀಠಕ್ಕೆ ನೀವು ಹೋಗಬೇಕು ಅಂತಂದರೆ ಸುಮಾರಾಗಿ 1800 ಕಿಲೋಮೀಟರ್ಗಳಿಂದ 2000 ಕಿಲೋಮೀಟರ್ಗಳಷ್ಟು ದೂರ ಪ್ರಯಾಣ ಮಾಡಬೇಕು. ಆ ಒಂದೊಂದು ಪೀಠವು ಅಷ್ಟು ದೂರದಲ್ಲಿದೆ. ಶೃಂಗೇರಿಯಲ್ಲಿ ಶಾರದಾ ಪೀಠ ಇದೆ. ಇದರಿಂದ ದ್ವಾರಕಾ ಪೀಠಕ್ಕೆ ಹೋಗಬೇಕು ಅಂತಂದರೆ ಸುಮಾರಾಗಿ ಒಂದು 1800 ಕಿಲೋಮೀಟರ್ಗಳಷ್ಟು ದೂರ ಪ್ರಯಾಣ ಮಾಡಬೇಕು. ಅಲ್ಲಿಂದ ಮತ್ತೆ ಬದರಿಯಲ್ಲಿ ಜ್ಯೋತಿಷ್ ಪೀಠಕ್ಕೆ ಹೋಗಬೇಕು ಅಂತಂದರೆ ಮತ್ತೆ 1800 ಚಿಲ್ಲರೆ ಅಷ್ಟು ದೂರ ಪ್ರಯಾಣ ಮಾಡಬೇಕು. ಅಲ್ಲಿಂದ ಮತ್ತೆ ಪೂರ್ವ ಸಮುದ್ರ ತೀರದಲ್ಲಿ ಅಲ್ಲಿಂದ ಮತ್ತೆ ಆ ಪೂರ್ವ ಸಮುದ್ರ ತೀರದಲ್ಲಿ ಪುರಿ ಕ್ಷೇತ್ರದಲ್ಲಿ ಅಲ್ಲಿರುವಂತಹ ಪೀಠದ ಹತ್ತಿರಕ್ಕೆ ಹೋಗಬೇಕು ಅಂತಂದರೆ ಮತ್ತೆ ಅಷ್ಟೇ ದೂರ ಪ್ರಯಾಣ ಮಾಡಬೇಕು. ಅಲ್ಲಿಂದ ಮತ್ತೆ ಶೃಂಗೇರಿಗೆ ಬರಬೇಕು ಅಂದರೆ ಮತ್ತೆ ಅಷ್ಟೇ ದೂರ ಪ್ರಯಾಣ ಮಾಡಬೇಕು. ಸುಮಾರು 1800 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ದೂರ ಪ್ರಯಾಣ ಮಾಡಿ ಒಂದು ಪೀಠದಿಂದ ಇನ್ನೊಂದು ಪೀಠಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ಯಾವುದೋ ಒಂದಿಷ್ಟು ಮಠಗಳನ್ನು ಒಂದೇ ಕಡೆ ಸ್ಥಾಪನೆ ಮಾಡಿಬಿಡುವುದು ಅಂತ ಹಾಗೆ ಮಾಡಲಿಲ್ಲ. ಅವರು ಸುಮಾರು ಮಠಗಳನ್ನು ಒಂದು ಕಡೆ ಸ್ಥಾಪನೆ ಮಾಡುವುದು ಅಥವಾ ಇನ್ನೇನೋ ಮಾಡುವುದು ಅಂತ ಹಾಗೆ ಮಾಡಲಿಲ್ಲ. ಯಾಕಂದರೆ ಇಷ್ಟು ದೂರದಲ್ಲಿ ವಿಸ್ತಾರವಾಗಿ ಮಾಡಿದರೆ ಮಾತ್ರ ಆ ಧರ್ಮ ಪ್ರಚಾರವು ವಿಸ್ತಾರವಾಗಿ ನಡೆಯುತ್ತೆ ಅನ್ನುವಂತಹ ಉದ್ದೇಶದಿಂದ ಅಂತಹ ಒಂದು ದೂರದೃಷ್ಟಿಯಿಂದ ಅವರು ಈ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಈ ಪೀಠಗಳಲ್ಲಿ ಒಂದು ಗುರು ಪರಂಪರೆಯನ್ನು ಏರ್ಪಡಿಸಿದ್ದಾರೆ. ಇದು ಅವರ ಧರ್ಮ ಪ್ರಚಾರಾರ್ಥವಾಗಿ, ಧರ್ಮದ ನಿರಂತರ ಪ್ರಚಾರಾರ್ಥವಾಗಿ ಮಾಡಿರತಕ್ಕಂತಹ ಮೂರನೇ ಕಾರ್ಯ. ಈ ರೀತಿಯಾಗಿ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಮಾಡಿ ನಮ್ಮ ಸನಾತನ ಧರ್ಮವನ್ನು ಉದ್ಧರಿಸಿರತಕ್ಕಂತಹ ಶಂಕರ ಭಗವತ್ಪಾದಾಚಾರ್ಯರು ನಮಗೆ ಉಪದೇಶ ಮಾಡಿರತಕ್ಕಂತಹ ಅಮೂಲ್ಯವಾದ ವಿಷಯಗಳಲ್ಲಿ ಒಂದು ಪ್ರಧಾನವಾದಂತಹ ಒಂದು ಉಪದೇಶ, ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಆ ಒಳ್ಳೆಯ ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ, ನಮಗೆ ಸಿಕ್ಕಿರುವಂತಹ ಅಮೂಲ್ಯವಾದಂತಹ ಸಮಯದಲ್ಲಿ ನಮಗೆ ಪಾರಮಾರ್ಥಿಕವಾದಂತಹ ಪ್ರಯೋಜನವನ್ನುಂಟು ಮಾಡುವ ಕೆಲವು ಕೆಲಸಗಳನ್ನಾದರೂ ಪ್ರತಿಯೊಬ್ಬ ಮನುಷ್ಯ ಮಾಡಬೇಕು. ಅಂದರೆ ಏನು? ಇನ್ನೂ ಇದನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ಭಗವಂತನ ಆರಾಧನೆಯನ್ನು ಮಾಡಬೇಕು ಮತ್ತು ಎಲ್ಲರಿಗೂ ಉಪಕಾರವಾಗುವ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅನ್ನುವುದು ಶಂಕರ ಭಗವತ್ಪಾದಾಚಾರ್ಯರ ಉಪದೇಶಗಳ ಒಂದು ಸಾರಾಂಶ. ಮತ್ತು ಅದ್ವೈತ ತತ್ವ ಅದು ಹೇಗಾದರೂ ಇದು ಆಮೇಲೆ, ಅದು ಇದರ ಮುಂದಿನ ಹಂತ. ಅದು